ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ಶೀಘ್ರವೇ ನೀರು ಪೂರೈಕೆ ಆಗುವ ಸಾಧ್ಯತೆ ಇದೆ ಅಂತ ಕಾಗವಾಡ ಶಾಸಕ ರಾಜು ಕಾಗೆ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕೋಡಿ, ಕಾಗವಾಡ, ಅಥಣಿ ಹಾಗೂ ಕೊಡಚಿ ಕ್ಷೇತ್ರಗಳ ಶಾಸಕರ ನೇತೃತ್ವದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು, ಈ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೊಂದಿಗೆ ಶೀಘ್ರ ಚರ್ಚೆ ನಡೆಸಲಾಗುತ್ತೆ ಎಂದಿದ್ದಾರೆ. ಕೌಲಗುಡ್ಡದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದರು. ಹಿಬ್ಬರಿಗೆ ಆಣೆಕಟ್ಟಿನಿಂದ ಸುಮಾರು 2.5 ಟಿಎಂಸಿ ನೀರು ಪೋಲಾಗಿದ್ದು, ಇದರಿಂದ ಕೃಷ್ಣಾ ನದಿ ಬತ್ತಿದಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗಡಿ ಭಾಗದ ಜನರಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಸಮಸ್ಯೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ನೀರು ಬಿಡಿಸ್ಕೊಂಡ್ ಬರೋದು, ಅದನ್ನ ಬಿಡಿಸ್ಕೊಂಡ್ ಬಂದ್ರೆ ನಾವು ಉಳಿತೀವಿ, ನಾವು ಬದುಕ್ತೀವಿ. ಇಲ್ದ್ರೆ 1 ತಿಂಗಳು 1.5 ತಿಂಗಳಲ್ಲಿ ನದಿ ಬೇಸಿಗೆ ಮೇದಾಗ ಹೆಂಗ ಆದೈತಿ ಹಂಗ ಆಗುವ ಸಂಭವಗಳು ನಿರೀಕ್ಷೆ ಐತಿ ನಮಗೆ. ಯಾಕಂದ್ರೆ ಅನುಭವಗಳು ಅದಾವ. ಅವೇನ್ ನಾವು ಪ್ರಯತ್ನ ಮಾಡ್ತೀವಿ. ನಾಳೆನೂ ಪ್ರಯತ್ನ ಮಾಡ್ತೀವಿ. ಪ್ರಸಂಗ ಬಿದ್ರೆ ಬಾಂಬೆಗೆ ಹೋಗಿ ಬರ್ತೀವಿ. ನಾನು ಹೋಗ್ತೀನಿ, ಎಲ್ಲಾನು ನಾನೇ ಕರ್ಕೊಂಡ್ ಹೋಗ್ತೀನಿ. ಒಟ್ಟ ಜನರ ಅನುಕೂಲ ಅಂದ್ರೆ ಏನೋ ನಮ್ದು ಐತಿಲ್ಲ, ನಮ್ಮ ಜಮೀನುಗಳಿಲ್ಲ, ನಮ್ಮ ನೀರಾವರಿ ಜಮೀನುಗಳು ಇದಾವು, ನಮ್ಮ ಅಲ್ಲಿ ಕಬ್ಬ ಹಚ್ಚಿದೀವಿ. ಎಲ್ಲಾ ರೈತರದು ನುಕ್ಸಾನ, ಕುಡಿ ನೀರ್ದು ಪ್ರಾಬ್ಲಮ್ ಬರ್ತೈತಿ. ಜೊತೆಗೆ ರೈತರು ಬೆಳೆದಂತ ಬೆಳೆ ಎಲ್ಲಾ ಹಾಳಾಗಿ ಹೋದೈತಿ. ಎಷ್ಟು ತಾಲೂಕಾಗಳ ಕಾಗವಾಡ, ಅಥಣಿ, ಚಿಕ್ಕೋಡಿ, ರಾಯಬಾಗ್, ಎಷ್ಟೋ ಹಳ್ಳಿಗಳ ಎಲ್ಲ ಈಗ ಮಹಾರಾಷ್ಟ್ರಗೂ ಪೆಟ್ಟ ಕೂತೈತಿ. ನಮ್ಮದಲ್ಲಿ ಗಣೇಶವಾಡಿ ಅಲ್ಲಿ ಎಲ್ಲ ಒಳ್ಳೆ ತೆರೆದೈತಿ, ಉಸುಕ್ ತೆರೆದೈತಿ ಅಲ್ಲಿ. ಅದಕ್ಕಾಗಿ ಜನರಿಗೆ ಅನುಕೂಲ ಆಗಬೇಕು, ಜನ ಇಲ್ಲಿಕ ಬದುಕಬೇಕು, ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಫೆಬ್ರವರಿಯಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.